20 ವರ್ಷದಿಂದ ಒಂದು ಅಡಿಕೆ ತೋಟ ಬೆಳೀತಿದ್ರೆ, ಸ್ಪೆಷಲಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಓದಿರೋದೆಲ್ಲ ತೆಲುಗು ಸ್ಕೂಲಲ್ಲಿ ಆದ್ರೆ ಒಂದು ಕನ್ನಡ ಮಾತಾಡ್ತಾರೆ. ಒಂದು ಅಕ್ಷಯ ಸಮೃದ್ಧಿನ ಒಂದು ಯೂಸ್ ಮಾಡ್ತಿದ್ರೆ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಸರ್ ನೀವು ಅಕ್ಷಯ ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀರಾ? ಒಂದು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾನು 4 years. 4 years ಆಗಿದೆ. ಒಂದು ಮರಕ್ಕೆ ಎಷ್ಟು ಕೆಜಿ ಕೊಡ್ತೀರಾ? ನಿಮ್ಮ ಒಂದು ಎಕರೆಯಲ್ಲಿ 900 ಮರ ಕೊಡ್ಸಿದ್ರೆ ಒಂದ್ ಮರಕ್ಕೆ ಎಷ್ಟು ಕೆಜಿ ಕೊಡ್ತೀರಾ? 2 kg ಹಾಕಿದ್ದೇನೆ. ಯಾವ ಮಂತಲ್ಲಿ ಕೊಡ್ತೀರಾ? ಅದೇ ಇವಾಗ ನಾನು ಫೆಬ್ರವರಿ ಜನವರಿಗೆ ಏನು ಕೊಡ್ತೀರಾ? ಅವಾಗ ಇದು ಎಲ್ಲ ಇದಾಗಿರುತ್ತೆ ಸರ್, ಅವಾಗಲೇ ಬರೋದು ಗಬ್ಬ ಕಟ್ಟೋದು. ಅವಾಗ್ಲೇ ಒಂದೊಂದ್ ಪ್ರದೇಶದಲ್ಲಿ ಒಂದೊಂದ್ ಕಡೆ ಗಬ್ಬ ಕಟ್ಟುತ್ತೆ. ಯಾಕಂದ್ರೆ ಒಬ್ಬೊಬ್ರದ್ದು ಅವಾಗಲೇ ನಮ್ಗೆ ಗಬ್ಬ ಕಟ್ಟಿದಾಗಲೇ ಅವೆಲ್ಲ ಉದುರ್ತಾ ಇರುತ್ತೆ ಮೊಟ್ಟೆ, ಅವಾಗ ಗೊತ್ತಾಗೋಗುತ್ತೆ. ಗಬ್ಬ ಕಟ್ಟಬೇಕಾಗುತ್ತೆ. ಈಗ್ಲೂ ಕೊಡ್ಬೋದು, ಈಗ ಕೊಟ್ರೆ ಅವಾಗ ಗಬ್ಬ ಕಟ್ಟಕ್ಕೆ ಅವರಷ್ಟು ಇಂಪ್ರೂವ್ಮೆಂಟ್ ಇರುತ್ತೆ ಒಳಗಡೆ ಅಂತ. ಅವಾಗಲೇ ನಾವು ಕೊಟ್ರೆ ಗಬ್ಬ ಅವಾಗ ಆಗೋಗಿರುತ್ತೆ ಅದಕ್ಕೆ. ಈಗ ಕೊಯ್ತಾ ಇರ್ತಾರೆ, ಇವಾಗ ನಾವು ಕೊಟ್ರು ಪ್ರಯೋಜನ ಇಲ್ಲ, ಕಟಿಂಗ್ ಆಗ್ತಾ ಇರುತ್ತೆ. ಕಟ್ ಮಾಡಿದ್ಮೇಲೆ ಏನ್ ಪ್ರಯೋಜನ? ಏನಿಲ್ಲ. ನಿಮ್ದು ಯಾವಾಗೆಲ್ಲ ಕಟಿಂಗ್ ಎಲ್ಲ ಡಿಸೆಂಬರ್ ಕಟಿಂಗ್ ಆದ ತಕ್ಷಣ ಕೊಡ್ಬೋದು. ಪ್ರೆಸ್ ಅಲ್ಲಿ ಇರುತ್ತೆ ಮರ, ಕೊಟ್ರೆ ತಗೊಳುತ್ತೆ. ಇವಾಗ ಕೊಟ್ರೆ ಕಾಯಿನೇ ತಗೋಬಿಡುತ್ತೆ.